ಪ್ರಿಯರೇ, ನನ್ನ ಹೆಸರು ನಿಮಗೆ ಗೊತ್ತು, ದಿವ್ಯಾ ಪಿಂಟು ಅಂತೇಳಿ. ಹೋದ ಸಲ ನಾನು ಬಂದಿದ್ದೆ ಇಲ್ಲಿ. ಖಂಡಿತವಾಗ್ಲೂ ದೇವರು ಮತ್ತೆ ಮತ್ತೆ ನನ್ನನ್ನು ಯಾಕೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ ನೀವು ಯೋಚಿಸ್ತಾ ಇರ್ಬೋದು. ಯಾಕಂದರೆ ಯೇಸು ಯಾವಾಗ ಯಾರ ಜೊತೆಯಲ್ಲಿ ಇರ್ತಾರೋ ಆ ಯೇಸು ಏನು ಮಾಡ್ತಾರಂದರೆ, ಎಲ್ಲರಿಗೂ ಆ ಯೇಸು ಪ್ರಕಟವಾಗುವಂತೆ ಬೇರೆ ಬೇರೆ ಜಾಗಗಳಲ್ಲೂ ಊರುಗಳಲ್ಲಿರ್ಬೋದು, ನಿಮ್ಮ ನಿಮ್ಮ ಮನೆಗಳಲ್ಲಿ ಕುಟುಂಬಗಳಲ್ಲಿ ಆ ಯೇಸುವನ್ನು ತಿಳಿಯಪಡಿಸಲು ನಮ್ಮನ್ನು ಯೇಸು ಒತ್ತಾಯಪಡಿಸ್ತಾರೆ. ಅದಕ್ಕಾಗಿ ಆ ಯೇಸುವಿನ ಆ ಪ್ರೀತಿಯ ಒತ್ತಾಯಪಡಿಸುವಿಕೆಯಿಂದ ನಾನಿಲ್ಲಿ ಬಂದಿದ್ದೇನೆ. ಇವರೆಲ್ಲರೂ ಕೂಡ ಅದೇ ಕಾರಣಕ್ಕಾಗಿ ನಾವು ಬಂದಿದ್ದೇವೆ, ಬೇರೆ ಯಾವ ಉದ್ದೇಶದಿಂದಲೂ ಅಲ್ಲ. ಬದಲಾಗಿ ಯೇಸುವಿನ ಪ್ರೀತಿಯನ್ನು ನಾವು ಸಾರಲಿಕ್ಕೆ ಬಂದಿದ್ದೇವೆ. ಪ್ರಿಯರೇ, ಖಂಡಿತವಾಗ್ಲೂ ನನ್ನ ಜೀವಿತ ನೀವು ನೋಡಿದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಆದರೆ ಒಂದು ಕತ್ತಲುಮಯವಾದ ಜೀವಿತ, ಬರಿದಾದ ಜೀವಿತ, ಅಲ್ಲಿ ಯಾವುದೇ ಒಂದು ಆಕಾರ ಇಲ್ಲದ ಜೀವಿತ ನನ್ನಲ್ಲಿ ಆಗಿತ್ತು. ಯಾಕಂದರೆ ಎಲ್ಲ ಮಾನವರು ಪಾಪಿಗಳೇ. ರೋಮನರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ 23ನೇ ವಾಕ್ಯ ಅಲ್ಲಿ ಹೀಗೆ ಹೇಳುತ್ತೆ, ಮಾನವರೆಲ್ಲರೂ ಪಾಪಿಗಳೇ, ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ ಎಂದು. ಅದೇ ಒಂದು ಲಿಸ್ಟಲ್ಲಿ ನಾನು ಕೂಡ ಇದ್ದೆ, ಎಲ್ಲರೂ ಕೂಡ ಇದ್ದೆವು ಅಲ್ವಾ? ಎಲ್ಲರೂ ಆದಾಮನಿಂದ ಎಲ್ಲರೂ ಕೂಡ ಪಾಪಿಗಳಾದೆವು. ಆದರೆ ದೇವರು, ಕರುಣಾಮಯ ದೇವರು, ಒಂದು ಅವಕಾಶವನ್ನು, ಸದವಕಾಶವನ್ನು ನಮ್ಮೊಬ್ಬೊಬ್ಬರಿಗೂ ಕೊಟ್ಟರು. ಯಾವ ರೀತಿಯಲ್ಲಿ ಸದವಕಾಶವನ್ನು ಕೊಟ್ಟರು ಅಂದರೆ, ಅವರಲ್ಲಿ ವಿಶ್ವಾಸವಿಡುವಂತೆ ಅವರೇ ನಮ್ಮಲ್ಲಿ ವಿಶ್ವಾಸವನ್ನು ಹುಟ್ಟಿಸಿ ಶುಭ ಸಂದೇಶವನ್ನು ನಮಗೆ ಕಳುಹಿಸಿಕೊಟ್ರು. ಪ್ರಿಯರೇ, ಈ ಶುಭ ಸಂದೇಶ ಯಾವಾಗ ನಮಗೆ ಅರ್ಥ ಆಗುತ್ತೋ, ಅದರಲ್ಲಿ ನಾವು ವಿಶ್ವಾಸ ಇಡ್ತೇವೋ, ಖಂಡಿತವಾಗ್ಲೂ ಅದು ಯಾರೇ ಆಗಿರ್ಬೋದು, ಯೇಸುವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಲ್ಲಿ ನೀವು ನೋಡಿದರೆ ಹೋದ ಸಂಡೇ, ಫಸ್ಟ್ ಸಂಡೇ ನೀವೆಲ್ಲರೂ ಕೆಲವರು ಬಂದಿರ್ಬೋದು, ಅಥವಾ ಆನ್ಲೈನ್ ಮುಖಾಂತರ ನೀವು ಕೇಳಿರ್ಬೋದು. ಆನ್ಲೈನ್ ಮುಖಾಂತರ ಯಾರೆಲ್ಲ ಕೇಳಲಿಲ್ವೋ ದಯವಿಟ್ಟು ಕೇಳಿ. ಫಸ್ಟ್ ಸಂಡೇ ನಮ್ಮದು ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಿಂದ ಆ ಒಂದು ಫಸ್ಟ್ ಸಂಡೇಯಲ್ಲಿ ಹೋಲಿ ಟ್ರಿನಿಟಿ ಚರ್ಚ್ ಅಲ್ಲಿ ಆ ಒಂದು ಪ್ಯಾರಿಷಲ್ಲಿ ಫಸ್ಟ್ ಸಂಡೇ ನಮ್ಮದು ರಿಟ್ರೀಟ್ ನಡೀತಾ ಇರುತ್ತೆ. ಆ ರಿಟ್ರೀಟಲ್ಲಿ 2 ಪಾತ್ರಧಾರಿಗಳನ್ನು ಇಟ್ಟಿದ್ದರು. ಒಂದು ಕಡೆ ಜೀವ ಇಲ್ಲದ ಒಂದು ವ್ಯಕ್ತಿ, ಇನ್ನೊಂದು ಕಡೆ ಜೀವದಿಂದ ಇರುವ ವ್ಯಕ್ತಿ. ಜೀವವಿಲ್ಲದ ವ್ಯಕ್ತಿ ಯಾವ ರೀತಿ ಎಂದು ನಮಗೆ ಅಲ್ಲಿ ತಿಳಿಸ್ಕೊಟ್ರು. ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ನೀವು ನೋಡಿದರೆ, ಶಿಜು ಥಾಮಸ್ ಅಂತೇಳಿ ಆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಯಾವ ರೀತಿಯಲ್ಲಿ ಆ ಜೀವ ಇರುವ ವ್ಯಕ್ತಿ, ಜೀವ ಇಲ್ಲದ ವ್ಯಕ್ತಿ ಡಿಫ್ರೆಂಟ್ ಆಗಿ ಹೇಗಿದ್ದಾರೆ ಅಂಥೇಳಿ. ಜೀವ ಇರುವ ವ್ಯಕ್ತಿ ಅಲ್ಲಿ ಶುಭ ಸಂದೇಶವನ್ನು ಆಲಿಸಿದ ಒಂದು ವ್ಯಕ್ತಿಯಾಗಿದ್ದಾರೆ. ಜೀವ ಇಲ್ಲದ ವ್ಯಕ್ತಿ ಯಾವ ರೀತಿ ಅಂದರೆ, ಎಲ್ಲವನ್ನು ಆಚರಿಸಿ ಶರೀರ ಸ್ವಭಾವದಿಂದ ಮಾತ್ರವೇ ದೇವರನ್ನು ಮೆಚ್ಚಿಸುತ್ತಾ, ದೇವರು ನನ್ನನ್ನು ಮೆಚ್ಚಬೇಕು ಅಂತೇಳಿ ದೇವರನ್ನು ಹುಡುಕ್ತಾ, ದೇವರ ಬಯಕೆಯಲ್ಲಿ ದೇವರು ಏನು ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲದೆ ಅವರನ್ನು ಹುಡುಕ್ತಾ ಇರುವಂಥ ವ್ಯಕ್ತಿ. ಆತ್ಮದಲ್ಲಿ ಸತ್ತಂಥ ವ್ಯಕ್ತಿ, ಶರೀರ ಸ್ವಭಾವದಲ್ಲಿ ಎಲ್ಲವನ್ನು ಮಾಡ್ತಾ, ಎಲ್ಲ ಪ್ರಾರ್ಥನೆಗಳನ್ನಿರ್ಬೋದು ಎಲ್ಲವನ್ನು ಶರೀರ ಸ್ವಭಾವದಲ್ಲಿ ಮಾತ್ರವೇ ಮಾಡ್ತಾ, ವಿಶ್ವಾಸವಿಲ್ಲದೆ, ಶುಭ ಸಂದೇಶವನ್ನು ಗ್ರಹಿಸದೆ, ವಾಕ್ಯದಿಂದ ಹುಟ್ಟದೇ ಇರುವ ವ್ಯಕ್ತಿ ಆಗಿದ್ದಾನೆ ಆ ಒಂದು ಜೀವದಿಂದ ಇರದ ವ್ಯಕ್ತಿ. ಅದೇ ಒಂದು ಜಾಗದಲ್ಲಿ ನಾನು ಕೂಡ ಇದ್ದೆ. ಅದೇ ಜಾಗದಲ್ಲಿ ಯಾವ ರೀತಿ ಅಂದರೆ, ನಾನು ದೇವರನ್ನು ಹುಡುಕ್ತಾ ಇದ್ದೆ. ದೇವರನ್ನು ನಾನು ಮೆಚ್ಚಿಸಬೇಕು, ದೇವರನ್ನು ಹುಡುಕಿ ನಾನು ಹೋಗಬೇಕು. ದೇವರು ಎಲ್ಲಿ ಸಿಗ್ತಾರೆ ನನಗೆ ಗೊತ್ತಿಲ್ಲ. ದೇವರನ್ನು ದೇವರ ಹುಡುಕಾಟ, ಒಳಗಡೆ ಕತ್ತಲು, ಒಳಗಡೆ ದುಃಖ, ಒಳಗಡೆ ನಿರಾಸೆ, ಒಳಗಡೆ ಭಯ, ಒಳಗಡೆ ಆತಂಕ, ಒಳಗಡೆ ಎಲ್ಲವನ್ನು ಇಟ್ಕೊಂಡು ನಾನು ಹುಡುಕ್ತಾ ಇದ್ದೆ. ಈ ದೇವರು ಎಲ್ಲಿ ಸಿಗ್ತಾರೆ, ಯಾವ ಆಲಯದಲ್ಲಿ ಸಿಗ್ತಾರೆ, ಯಾವ ಪುಣ್ಯಕ್ಷೇತ್ರದಲ್ಲಿ ಸಿಗ್ತಾರೆ, ಎಲ್ಲಿ ನಾನು ಹುಡುಕಿದರೆ ನನಗೆ ದೇವರು ಸಿಗ್ತಾರೆ ಎಂಬ ಆ ಒಂದು ಅರಿವಿನಿಂದ ನಾನು ಹುಡುಕ್ತಾ ಇದ್ದೆ. ಆದರೆ ಯಾವತ್ತೂ ಕೂಡ ಅಲ್ಲಿಗೆ ಹೋದರೂ ನನ್ನ ಭಯ ಬಿಟ್ಟು ಹೋಗಿರಲಿಲ್ಲ, ನನ್ನ ಆತಂಕ ಬಿಟ್ಟು ಹೋಗಿರಲಿಲ್ಲ, ನನಗೆ ಪ್ರೀತಿಯ ಅನುಭವ ಆಗ್ತಾ ಇರಲಿಲ್ಲ. ನಾನು ದುಃಖದ, ಬೇಸರದ ಆ ಒಂದು ಅವಸ್ಥೆಯಲ್ಲೇ ಮುಂದುವರಿಸ್ತಾ ಇದ್ದೆ. ಆದರೆ ನನಗೆ ಗೊತ್ತಿರಲಿಲ್ಲ ನನಗೆ ಒಳಗಡೆ ಜೀವ ಇಲ್ಲ ಅಂಥೇಳಿ. ಈಗ ಉಸಿರಿದೆ,
ಆದರೆ ಜೀವ ಇಲ್ಲ ಎಂದು ನನಗೆ ಗೊತ್ತಿರಲಿಲ್ಲ. ಹುಟ್ಟು ಕ್ರೈಸ್ತೆ, ಎಲ್ಲವನ್ನು ಮಾಡ್ತಾ ಇದ್ದೇನೆ, ಆದರೆ ಮನೆಯಲ್ಲಿ ಶಾಂತಿ ಇಲ್ಲ. ಎಲ್ಲವನ್ನು ಮಾಡಿದರೂ ಕೂಡ ನಾನು ಬರೀ ಲೋಕಕ್ಕೆ ಲೌಕಿಕವಾದ ರೀತಿಯಲ್ಲಿ ಲೋಕದ ಜನರನ್ನು ಮೆಚ್ಚಿಸುತ್ತಾ ಲೋಕದ ಎಲ್ಲ ರೀತಿ ನೀತಿಗಳನ್ನು ಮಾಡ್ತಾ ನಾನು ಜೀವಿಸ್ತಾ ಇದ್ದೆ. ಬಿಟ್ಟರೆ ದೇವರನ್ನು ಮೆಚ್ಚಿಸಲಿಕ್ಕೆ ನನ್ನಿಂದ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ದೇವರನ್ನು ಮೆಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದೆ, ಆದರೆ ದೇವರನ್ನು ಯಾವ ರೀತಿ ಮೆಚ್ಚಿಸಬೇಕು ನನಗೆ ಗೊತ್ತಿರಲಿಲ್ಲ. ನನ್ನ ಪ್ರಾರ್ಥನೆಯ ಮುಖಾಂತರ ಇರ್ಬೋದು, ನಾನು ಮಾಡುವಂಥ ಉಪವಾಸ, ದಾನ ಧರ್ಮ ಎಲ್ಲದ ಮುಖಾಂತರ ನಾನು ದೇವರನ್ನು ಮೆಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಆದರೆ ದೇವರು ಈ ಎಲ್ಲ ಕಾರ್ಯದಿಂದ ನನ್ನನ್ನು ಮೆಚ್ಚುವುದಿಲ್ಲ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಈಗ ನಮ್ಗೆ ಗೊತ್ತು ಅಲ್ವಾ, ಒಬ್ಬೊಬ್ಬರನ್ನು ಮೆಚ್ಚಿಸಬೇಕಾದ್ರೆ ನಾವೇನು ಮಾಡ್ತೇವೆ, ನಮ್ಗೆ ಗೊತ್ತು. ಒಬ್ಬೊಬ್ಬರ ರುಚಿ ಏನು ಗೊತ್ತು, ಅಥವಾ ಅವರು ಯಾವ ರೀತಿಯಲ್ಲಿ ನಮ್ಮನ್ನು ಮೆಚ್ಚುತ್ತಾರೆ ಅಂತೇಳಿ ಗೊತ್ತು. ಅದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದನ್ನು ಪ್ರಯತ್ನ ಪಟ್ಟು ಎಷ್ಟೋ ಸಲ ಸೋತು ಹೋಗಿದ್ದೇವೆ. ಅದೇ ರೀತಿಯಲ್ಲಿ ದೇವರು ಕೂಡ ಅದೇ ರೀತಿಯಲ್ಲಿ ಮಾನುಷಿಕ ರೀತಿಯಲ್ಲಿ ನನ್ನ ಶರೀರ ಸ್ವಭಾವದಲ್ಲಿ ಒಂದು ಸಹೋದರ ಇರ್ಬೋದು, ಸಹೋದರಿ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಅವರನ್ನು ಮೆಚ್ಚಿಸುವ ರೀತಿಯಲ್ಲಿ ನಾನು ಮೆಚ್ಚಿಸಿದರೆ ದೇವರು ನನ್ನನ್ನು ಮೆಚ್ಚುತ್ತಾರೆ ಎಂಬ ಒಂದು ರೀತಿಯಲ್ಲಿ ನಾನು ದೇವರನ್ನು ಮೆಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಆದರೆ ದೇವರು ಆತ್ಮಸ್ವರೂಪಿಯಾಗಿದ್ದಾರೆ. ಆ ಆತ್ಮವನ್ನು ನಾನು ನಷ್ಟಪಡಿಸಿಕೊಂಡಿದ್ದೇನೆ. ಮರಣ ನನ್ನಲ್ಲಿದೆ ಅಂಥೇಳಿ ನನಗೆ ಗೊತ್ತಿರಲಿಲ್ಲ. ಇನ್ನೊಂದು ಕಡೆ ನೀವು ನೋಡಿದ್ರಿ, ಜೀವದಿಂದ ಇರುವ ವ್ಯಕ್ತಿ ಬಗ್ಗೆ ಅಲ್ಲಿ ಹೇಳಿದರು. ಆ ಜೀವದಿಂದ ಇರುವ ವ್ಯಕ್ತಿ ಹುಟ್ಟಿದ್ದು ಹೇಗೆ ಅಂದರೆ ಶುಭ ಸಂದೇಶ ಅಂದರೆ ವಾಕ್ಯಗಳನ್ನು ಆಲಿಸುತ್ತಾ ಯೇಸುವಿನ ಕುರಿತಾದ ಸಂದೇಶವನ್ನು ಅವರು ಆಲಿಸುತ್ತಾ ಅದರಲ್ಲಿ ವಿಶ್ವಾಸವಿಟ್ಟ ಕಾರಣ ಅವರು ಜೀವವನ್ನು ಪಡೆದರು. ಏನು ಸತ್ಕಾರ್ಯಗಳನ್ನು ಮಾಡಿ ಅಲ್ಲ, ಯಾವುದೇ ಒಂದು ಕಾರ್ಯಗಳನ್ನು ಮಾಡಿ ಅಲ್ಲ, ಬದಲಾಗಿ ದೇವರನ್ನು ಅವರು ಆಲಿಸಿದರು. ಶುಭ ಸಂದೇಶವನ್ನು ಆಲಿಸಿ ವಿಶ್ವಾಸವಿಟ್ಟ ಕಾರಣ ಅವರಿಗೆ ಒಂದು ಹೊಸ ಜನ್ಮ ಅವರಿಗೆ ಪಡೆಯಲು ಸಾಧ್ಯ ಆಯಿತು ಅಂಥೇಳಿ. ನಿಜವಾಗ್ಲೂ ಪ್ರಿಯರೇ, ನನಗೂ ಗೊತ್ತಿರಲಿಲ್ಲ. ನಾನು ಹುಡುಕ್ತಾ ಇದ್ದೆ ಅಂತೇಳಿ ಹೇಳಿದೆ ದೇವರನ್ನು. ಆದರೆ ಈ ಪುಸ್ತಕ ಅಲ್ಲ, ಬದಲಾಗಿ ದೇವರ ವಾಕ್ಯಗಳು. ಇದರಲ್ಲಿ ಏನಿದೆ ಅಂದರೆ, ನಾನು ದೇವರನ್ನು ಹುಡುಕೋದಲ್ಲ, ಬದಲಾಗಿ ನನ್ನನ್ನು ಆ ದೇವರು, ಸೃಷ್ಟಿಕರ್ತನಾದ ದೇವರು, ನಾನು ಪಾಪಿಯಾಗಿರುವಾಗಲೇ ಹುಡುಕಿ ಬಂದದ್ದು ಮಾತ್ರ ಅಲ್ಲ, ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ಪ್ರೀತಿಸಿದಂಥ ಪ್ರೀತಿ ಇಲ್ಲಿ ಇದೆ ಅಂಥೇಳಿ ನನಗೆ ತಿಳಿದದ್ದು 4 ವರ್ಷಗಳ ಹಿಂದೆ ಮಾತ್ರ. ನನಗೆ ಗೊತ್ತಿರಲಿಲ್ಲ ದೇವರನ್ನು ನಾನು ಮೆಚ್ಚಿಸಬೇಕು ಅಂತೇಳಿ. ಆದರೆ ದೇವರು ನನ್ನನ್ನು ಮೆಚ್ಚಿಸಿ ಆಗಿದೆ ಈ ಒಂದು ವಚನಗಳ ಮುಖಾಂತರ. ಯಾವ ರೀತಿ ಅಂದರೆ, ಅವರ ಪುತ್ರನನ್ನೇ ಕೊಟ್ಟು ನನ್ನನ್ನು ಅವರು ಒಲಿಸಿದ್ದಾರೆ ಅಂತೇಳಿ. ನನಗೆ ಆ ವಚನಗಳು ಗೊತ್ತಿರಲಿಲ್ಲ. ಆದರೆ ಯಾವಾಗ ಆ ವಾಕ್ಯಗಳು ನನಗೆ ಆ ಒಂದು ವೆಬೆಕ್ಸ್ ಮುಖಾಂತರ ನನಗೆ ದೊರಕಿತೋ, ಆಗ ಆ ಶುಭ ಸಂದೇಶದಲ್ಲಿ ವಿಶ್ವಾಸವಿಡಲಿಕ್ಕೆ ನನಗೆ ಸಾಧ್ಯ ಆಯಿತು. ನಾನು ಏನು ಮಾಡದೆ ನನ್ನನ್ನು ದೇವರು ಮೆಚ್ಚಿದ್ದಾರೆ. ಹೇಗಂದರೆ, ಯೇಸು ಕ್ರಿಸ್ತರಲ್ಲಿ ನನ್ನ ಮರಣವನ್ನು ಅವರು ಜಡಿಸಿದ್ದಾರೆ, ನನ್ನ ಅಶುದ್ಧತೆಯನ್ನು ತೆಗೆದುಹಾಕಿದ್ದಾರೆ, ನನ್ನ ಭಯವನ್ನು ತೆಗೆದುಹಾಕಿದ್ದಾರೆ, ನನ್ನ ಎಲ್ಲ ಕೊರತೆಗಳನ್ನು ಅವರು ತೆಗೆದುಹಾಕಿದ್ದಾರೆ ಎಂದು ನಾನು ವಿಶ್ವಾಸ ಇಡುವಾಗ ಈ ಶುಭ ಸಂದೇಶ ನನಗೆ ಎಷ್ಟೋ ಸಲ ಸಿಕ್ಕಿತ್ತು. ಆದರೆ ಅದನ್ನು ನಾನು ತೆಕ್ಕೊಳ್ತಾ ಇರಲಿಲ್ಲ. ಯಾಕಂದರೆ ಮನುಷ್ಯರನ್ನು ಮೆಚ್ಚಿಸುವ ರೀತಿಯಲ್ಲಿ ನಾನು ದೇವರನ್ನು ಮೆಚ್ಚಿಸ್ಲಿಕ್ಕೆ ಹೋದ ಕಾರಣ ನಾನು ಈ ಶುಭ ಸಂದೇಶವನ್ನು ನಾನು ಎಕ್ಸೆಪ್ಟ್ ಮಾಡಲಿಕ್ಕೆ ನನಗಾಗ್ತಾ ಇರಲಿಲ್ಲ. ಆದರೆ ನನಗೆ ಒಂದು ವಾಕ್ಯ ಸಿಕ್ಕಿತ್ತು. ರೋಮನರಿಗೆ ಬರೆದ ಪತ್ರ 4ನೇ ಅಧ್ಯಾಯ 5ನೇ ವಾಕ್ಯ. ರೋಮನರಿಗೆ ಬರೆದ ಪತ್ರ 4ನೇ ಅಧ್ಯಾಯ 5ನೇ ವಾಕ್ಯ. ಅಲ್ಲಿ ಏನು ಹೇಳುತ್ತೆ ಓದಿ. ಆದರೆ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಯಾರು ಅಧರ್ಮಿಗಳನ್ನು ಸಧರ್ಮಿಗಳನ್ನಾಗಿ
ಸದ್ಧರ್ಮಿಗಳನ್ನಾಗಿಸುವ ದೇವರಲ್ಲಿ ವಿಶ್ವಾಸವಿಡುತ್ತಾರೋ ಅಂಥವರ ವಿಶ್ವಾಸವನ್ನು ದೇವರು ಅಂಗೀಕರಿಸಿ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ನೋಡಿ, ಇಲ್ಲಿ ಏನು ಹೇಳುತ್ತಂದರೆ ವಾಕ್ಯ, ಆದರೆ ನಿಮ್ಮಲ್ಲಿ ಪ್ರಾರ್ಥನೆ ಇಲ್ವಾ? ಪರವಾಗಿಲ್ಲ. ಉಪವಾಸ ಮಾಡಲೇ ಇಲ್ವಾ? ಪರವಾಗಿಲ್ಲ. ದಾನ ಧರ್ಮ ಮಾಡಲಿಲ್ವಾ? ಪರವಾಗಿಲ್ಲ. ಪಾಪಿಗಳಲ್ಲಿ ಅತೀ ಶ್ರೇಷ್ಠವಾದ ಪ್ರಮುಖನಾದ ಪಾಪಿಯಾಗಿದೆಯಾ? ಪರವಾಗಿಲ್ಲ. ದೇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ನನ್ನ ಮಗನನ್ನು ವಿಶ್ವಾಸಿಸು. ನಿನ್ನಲ್ಲಿ ಯಾವುದೇ ಸತ್ಕಾರ್ಯ ಇಲ್ಲದಿದ್ದರೂ ಕೂಡ ಅಧರ್ಮಿಗಳನ್ನು, ಅಂದರೆ ಒಂದು ಪಾಪಿಯನ್ನು ಪರಿಶುದ್ಧ ಎಂದು ಹೇಳುವ ದೇವರಲ್ಲಿ ನೀನು ವಿಶ್ವಾಸ ಇಟ್ಟರೆ ಸಾಕು. ಹೌದು, ನಾನು ಪಾಪಿಯಾಗಿರುವಾಗಲೇ ದೇವರು ನನ್ನನ್ನು ಪ್ರೀತಿಸಿದ್ದಾರೆ. ಯಾವಾಗ? ಪಾಪಿಯಾಗಿರುವಾಗಲೇ ದೇವರು ನನ್ನನ್ನು ಪ್ರೀತಿಸಿದ್ದಾರೆ. ಇದು ಯಾರಿಗಾದರೂ ಒಪ್ಕೊಳ್ಳಿಕ್ಕಾಗುತ್ತಾ ಪ್ರಿಯರೇ? ನಿಜವಾಗ್ಲೂ ಆಗುವುದಿಲ್ಲ. ಈಗ ನಿಮಗೆ ತುಂಬ ಮೋಸ ಮಾಡಿದ್ದಾರೆ, ತುಂಬ ಒಂದು ನಿಮ್ಮ ಮಗನನ್ನೇ ಕೊಲೆ ಮಾಡಿದ್ದಾರೆ ಅಂತೇಳಿ ಯೋಚಿಸಿ. ಯಾರಾದರೂ ಅಂಥವನನ್ನು ನಾವು ಯಾವ ರೀತಿಯಲ್ಲಿ ನೋಡ್ತೇವೆ? ಒಂದು ಶತ್ರುವಿನಂತೆ ನಾವು ನೋಡ್ತೇವಲ್ವಾ? ಅಲ್ವಾ? ಒಪ್ಕೊಳ್ಳಿಕ್ಕಾಗುತ್ತಾ? ಪರಿಶುದ್ಧ ಇವನು, ಎಷ್ಟು ಪ್ರೀತಿಸ್ಲಿಕ್ಕಾಗುತ್ತಾ? ಹೋಗಿ ಮುದ್ದಿಡ್ಲಿಕ್ಕಾಗುತ್ತಾ? ಆಗೋದಿಲ್ಲ ಅಲ್ವಾ? ಆದರೆ ಯೋಚಿಸಿ, ದೇವರು ನಮ್ಮನ್ನು ಪಾಪಿಗಳೆಂದೇ ಕನ್ಸಿಡರ್ ಮಾಡಬೇಕು. ನಮ್ಮನ್ನು ನೋಡುವಾಗಲೆಲ್ಲ ಪಾಪಿಗಳೇ ಕಾಣೋದು. ಹೇಗಂದರೆ ಆದಾಮ ಪಾಪಿಯಾಗಿದ್ದ, ಮೊದಲ ಮಾನವ. ಮಣ್ಣಿನಿಂದ ಉಂಟಾದೆವು ನಾವು ಅಲ್ವಾ? ಮಣ್ಣಿನಿಂದ ಮಾನವ. ಆ ಆದಾಮ ಹೇಗಿದ್ದ? ದೇವರ ಅನುರೂಪದಲ್ಲಿದ್ದ. ಅವನಲ್ಲಿ ದೇವರ ಆತ್ಮರು ನೆಲೆಸಿದ್ರು. ಅವನು ದೇವರೊಂದಿಗೆ ಮಾತನಾಡ್ತಾ ಇದ್ದ. ಆ ಆತ್ಮರೊಂದಿಗೆ ಆ ಜೀವ ಅವನಲ್ಲಿತ್ತು. ದೇವರ ಸತ್ಸಂಬಂಧದಲ್ಲಿ ನಡೀತಾ ಇದ್ದ. ದೇವರ ಒಂದು ಮಾತು ಅವನಿಗೆ ಆಲಿಸ್ಲಿಕ್ಕೆ ಆಗ್ತಾ ಇತ್ತು. ದೇವರ ಜೊತೆ ಅವನು ಮಾತಾಡ್ತಾ ಇದ್ದ. ದೇವರ ಆಲೋಚನೆ ಏನಿದೆ ಎಂದು ತಿಳಿದು ಅವನು ದೇವರನ್ನು ಮೆಚ್ಚಿಸ್ತಾ ಇದ್ದ ಪ್ರಿಯರೇ. ಆದರೆ ಒಂದು ದಿನ ಏನಾಯಿತು? ದೇವರ ವಾಕ್ಯದ ವಿರುದ್ಧವಾಗಿ ಅವನು ಹೋದ ಕಾರಣ ಅವನ ಆತ್ಮ ಸತ್ತು ಹೋಯಿತು. ಅವನನ್ನು ಆ ಏದೇನ್ ತೋಟದಿಂದ ಹೊರಗೆ ಇಡಲಿಕ್ಕಾಯಿತು. ಯಾಕಂದರೆ ಅವನು ದೇವರ ಸಂಬಂಧಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆತ್ಮರನ್ನು, ಜೀವವನ್ನು ಕಳ್ಕೊಂಡ. ಆದರೆ ದೇಹದಲ್ಲಿ ಜೀವ ಇತ್ತು, ಆದರೆ ಆತ್ಮದಲ್ಲಿ ಜೀವವನ್ನು ಕಳ್ಕೊಂಡ. ಯಾವ ರೀತಿ ಅಂದರೆ, ನಾನು ಹೇಳೋದಾದರೆ, ಈಗ ಒಂದು ಕಂಬಳಿ ಹುಳ, ನೀವು ಇಷ್ಟನಾ ನಿಮಗೆ ಕಂಬಳಿ ಹುಳ? ಅನುಭವ ಆಗಿದೆಯಾ? ಆಗಿದೆ, ಎಲ್ರಿಗೂ ಅನುಭವ ಆಗಿದೆ. ಆ ಅನುಭವ ಏನು ಮಾಡುತ್ತಂದರೆ, ಎಲ್ಲಿಯಾದರೂ ಆ ಕಂಬಳಿ ಹುಳ ನೀವು ನೋಡಿದರೆ ಸಾಕು, ಏನು ಮಾಡ್ತೀರಿ? ನೀವು ಸಾಯಿಸಿ ಹಾಕ್ತೀರಿ, ಕೊಂದಾಕ್ತೀರಿ. ಯಾಕಂದರೆ ಒಂದು ಸಲ ಅನುಭವ ಆಗಿದೆ. ಅದೇ ರೀತಿಯಲ್ಲಿ ಪ್ರಿಯರೇ, ಆದಾಮನನ್ನು ನೋಡುವಾಗಲೂ ಕೂಡ ದೇವರಿಗೆ ಆದ ಅನುಭವ. ಯಾಕಂದರೆ ಇವನು ಕಳ್ಕೊಂಡ, ಇವನು ಪರಿಶುದ್ಧ ದೇವರೊಂದಿಗೆ ಬೆರೀಲಿಕ್ಕಾಗುವುದಿಲ್ಲ. ಹಾಗಾದರೆ ಆದಾಮನನ್ನು ನೋಡಿ, ನಮ್ಮೊಬ್ಬೊಬ್ಬರನ್ನು ನೋಡಿದರೂ ಕೂಡ ದೇವರು ಏನು ಮಾಡಬೇಕಿತ್ತು? ನಮ್ಮನ್ನು ಕೂಡ ಸಾಯಿಸಬೇಕಾಗಿತ್ತು. ನಮ್ಮಲ್ಲೂ ಕೂಡ ಅದೇ ಕ್ರೋಧ ಇದೆ ಪ್ರಿಯರೇ, ಅದೇ ಕ್ರೋಧ ಇತ್ತು. ಆದರೆ ದೇವರು, ಕರುಣಾಮಯ ದೇವರು ಏನು ಮಾಡಿದ್ರಂದರೆ, ಈ ಪಾಪಿ ಅಂತೇಳಿ ಕರೀಲಿಕ್ಕೆ ದೇವರಿಗೆ ಬೇಡ, ಬದಲಾಗಿ ಮಗ ಮಗಳು ಎಂಬ ಸಂಬಂಧದಲ್ಲಿ ನಾನು ಇರಿಸಬೇಕು. ಅದಕ್ಕಾಗಿ ನಾನು ನನ್ನ ಏಕೈಕ ಪುತ್ರನನ್ನೇ, ಯೇಸು ಕ್ರಿಸ್ತನನ್ನೇ ಈ ಧರೆಗೆ ನಾನು ಕಳಿಸ್ತೇನೆ. ಏಕೆಂದರೆ ಇವನನ್ನು ನಾನು ಶುದ್ಧ ಮಾಡಬೇಕು. ನನ್ನ ಆ ಒಂದು ರಕ್ತದ ಮುಖಾಂತರ, ಪುತ್ರನ ರಕ್ತದ ಮುಖಾಂತರ ನಾನು ಪರಿಶುದ್ಧನನ್ನಾಗಿ ಮಾಡಬೇಕು. ಮಾತ್ರ ಅಲ್ಲ, ಇವನನ್ನು ಮಗನಾಗಿ ನಾನು ಸ್ವೀಕರಿಸಬೇಕು. ಏನು ಮಾಡಬೇಕಂತಿಲ್ಲ, ವಿಶ್ವಾಸ ಇಟ್ಟರೆ ಸಾಕು ಎಂದು ಹೇಳುವಾಗ ನಿಜವಾಗ್ಲೂ ಇದು ಒಪ್ಕೊಳ್ಳಿಕ್ಕೆ ತುಂಬ ಕಷ್ಟ ಪ್ರಿಯರೇ. ಯಾಕಂದರೆ ನಾವು ಮಾನುಷಿಕವಾಗಿ ಥಿಂಕ್ ಮಾಡ್ತೇವೆ. ಆದರೆ ನಿಜವಾಗ್ಲೂ ದೇವರ ಪ್ರೀತಿಯನ್ನು ಯಾವಾಗ ನಾವು ಅನುಭವಿಸ್ತೇವೋ ಆಗ ಆತನಲ್ಲಿ ನಮಗೆ ವಿಶ್ವಾಸ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ದೇವರು ನಮ್ಮನ್ನು ತಳ್ಳಿ ಬಿಡುವ ದೇವರಲ್ಲ, ಏನಾದರೂ ಮಾಡ್ಕೊಂಡು ಬಾ ಅಂತೇಳಿ ಕರೆಯುವ ದೇವರಲ್ಲ. ಬದಲಾಗಿ ಅವ್ರು ಏನು ಹೇಳ್ತಾರಂದರೆ, ನಾನು ಎಲ್ಲ ಮಾಡಿ ಮುಗಿಸಿ ಆಗಿದೆ, ನೀನು ವಿಶ್ವಾಸ ಇಡು.
ನಾನೆಲ್ಲ ಮಾಡಿ ಆಗಿದೆ, ನೀನು ವಿಶ್ವಾಸ ಇಡು. ನೀನು ಎಲ್ಲಿ ವಿಶ್ವಾಸ ಇಡ್ತಾ ಇದ್ದಿ ಗೊತ್ತಾ? ನಿನ್ನ ಕಾರ್ಯದಲ್ಲಿ ವಿಶ್ವಾಸ ಇಡ್ತಿ. ನಾನು ಏನು ಮಾಡ್ತಾ ಇದ್ದೆ ಅಂದರೆ, ನನ್ನ ಕಾರ್ಯದಲ್ಲಿ ನಾನು ವಿಶ್ವಾಸ ಇಡ್ತಾ ಇದ್ದೆ. ದೇವರು ಇದನ್ನು ಮಾಡಿದರೆ ನನ್ನನ್ನು ಮೆಚ್ತಾರೆ, ಆದರೆ ನನ್ನನ್ನು ಮೆಚ್ಚಲಿಕ್ಕಾಗೋದಿಲ್ಲ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಆದರೆ ದೇವರು ಮೆಚ್ಚಿದ್ದು ಒಬ್ಬರನ್ನು ಮಾತ್ರ, ಅದು ಯೇಸು ಕ್ರಿಸ್ತರನ್ನು ಮಾತ್ರವೇ. ಅದು ಅವರು ಹೇಳಿದ್ದೇನೋ, ನನ್ನ ಪ್ರಿಯ ಪುತ್ರ ನನಗೆ ಮೆಚ್ಚುಗೆಯಾದವ, ನನ್ನ ಪ್ರೀತಿಗೆ ಪಾತ್ರನು ಅಂತೇಳಿ ಹೇಳಿದ್ದು ಯಾರನ್ನು? ನಮ್ಮನ್ನು ನೋಡಿ ಹೇಳಿದ್ರ? ನಮ್ಮನ್ನು ನೋಡಿದರೆ ಕಂಬಳಿ ಹುಳದ ಅನುಭವ ಅವರಿಗೆ. ಯಾಕಂದರೆ ಪಾಪಿಗಳು ನಾವು, ಪರಿಶುದ್ಧ ದೇವರ ಮುಂದೆ ನಿಲ್ಲಿಕ್ಕಾಗೋದಿಲ್ಲ. ಆದರೆ ಯೇಸು ಕ್ರಿಸ್ತರು ಅವರಿಗೆ ಮೆಚ್ಚುಗೆ ಆದರು. ಒಂದು ವೇಳೆ ಪ್ರಿಯರೇ ಅವರಲ್ಲಿ ವಿಶ್ವಾಸ ಇಡೋದಾದರೆ ನಾವೇನಾಗ್ತೇವೆ ಅಂದರೆ, ಯೇಸು ನಮ್ಮ ಒಳಗೆ ಬಂದು ನೆಲೆಸ್ತಾರೆ. ಆ ಧಾಮ ಏನು ಕಳ್ಕೊಂಡೋ ಆ ಆತ್ಮರು ನನ್ನ ಒಳಗಡೆ ಬಂದು ನೆಲೆಸುವಾಗ ದೇವರು ನನ್ನನ್ನು ನೋಡೋದಿಲ್ಲ, ಬದಲಾಗಿ ಯೇಸುವನ್ನು, ನನ್ನ ಒಳಗಡೆ ಇರುವ ಯೇಸುವನ್ನು ನೋಡ್ತಾರೆ. ಆ ಯೇಸುವನ್ನು ನೋಡಿ ಹೇಳೋದು ಏನು ಗೊತ್ತಾ? ಇವನು ನನ್ನ ಪ್ರಿಯನು, ಅಪಾರವಾದ ಮೆಚ್ಚುಗೆಗೆ ಪಾತ್ರಳು ಅಂತೇಳಿ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಯೇಸು ಕ್ರಿಸ್ತರು ಒಳಗಡೆ ಇರುವಾಗ ಮಾತ್ರವೇ ಸಾಧ್ಯ ಪ್ರಿಯರೇ. ಇದೊಂದು ಸಿಂಪಲ್ ಕಾರ್ಯ, ಸುಲಭ. ಇದರಲ್ಲಿ ಯಾವುದೇ ಒಂದು ಜಾತಿ ಜನಾಂಗ ಬರೋದಿಲ್ಲ, ಬದಲಾಗಿ ಇದರಲ್ಲಿ ಸತ್ಸಂಬಂಧ ಮಾತ್ರ ಬರುತ್ತೆ. ಅದಕ್ಕಾಗಿಯೇ ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 16-17 ಅವ್ರು ಹೇಳ್ತಾರೆ, ನಾನು ಈ ಶುಭ ಸಂದೇಶದಲ್ಲಿ ನಾಚಿಕೆ ಪಡುವವನೇ ಅಲ್ಲ ಅಂತೇಳಿ ಸಂತ ಪೌಲರು ಹೇಳ್ತಾರೆ. ಈ ಶುಭ ಸಂದೇಶ ಇದೊಂದು ಒಳ್ಳೆಯ ಸುದ್ದಿ, ಇದೊಂದು ಸಿಹಿ ಸುದ್ದಿ ಅಲ್ವಾ? ನಮ್ಮ ಪಾಪ ಪರಿಹಾರ ಆಗಿದೆ. ಎಲ್ಲಿ? ಯೇಸುವಿನ ಆ ಮರಣದಲ್ಲಿ. ನನ್ನ ಮರಣ ಅಲ್ಲಿದೆ. ಮರಣದಲ್ಲಿ ತೆಗೆದಾಗಿದೆ ಮಾತ್ರ ಅಲ್ಲ, ಅವರು ಜೀವಂತರಾಗಿದ್ದಾರೆ. ಇದು ಸಿಹಿ ಸುದ್ದಿ. ಯಾಕಂದರೆ ಅವರು ಜೀವಂತರಾದ ಕಾರಣ ನಾವು ಕೂಡ ಜೀವಂತರಾಗಿದ್ದೇವೆ. ಇದನ್ನು ನಾನು ಆಲಿಸ್ತಾ ಇರುವಾಗ ಖಂಡಿತವಾಗ್ಲೂ ಇಲ್ಲಿ ಬರೆದ ರೀತಿಯಲ್ಲಿ ಇದು ಶುಭ ಸಂದೇಶ, ದೇವರ ಶಕ್ತಿಯಾಗಿದೆ ಅಂತೇಳಿ ಖಂಡಿತವಾಗ್ಲೂ ನನಗೆ ಆ ಜೀವ ಪಡಿಲಿಕ್ಕಾಯಿತು. ಯಾವುದೇ ಕಾರ್ಯದಿಂದ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತರಲ್ಲಿ ಇಟ್ಟ ವಿಶ್ವಾಸದ ಕಾರಣ ಆ ಶಕ್ತಿ, ಶುಭ ಸಂದೇಶದ ಶಕ್ತಿ ನನ್ನಲ್ಲಿ ಅನುಭವಿಸುವಂಥ ಆ ಒಂದು ಕಾರ್ಯ ನನ್ನಲ್ಲಿ ಆಯಿತು ಮಾತ್ರ ಅಲ್ಲ. ಇಂದು ನಾನು ಇಲ್ಲಿದ್ದೇನಾದರೆ ಅದು ಶುಭ ಸಂದೇಶದ ಕಾರಣ ಮಾತ್ರ. ಯಾಕಂದರೆ ನಾನು ಕೂಡ ಒಂದು ಹೌಸ್ ವೈಫ್, 2 ಮಕ್ಕಳಿದ್ದಾರೆ, ಗಂಡ ಇದ್ದಾರೆ, ಕುಟುಂಬ ಇದ್ದಾರೆ. ನನಗೆ ಕೂಡ ಕೆಲಸ ಕಾರ್ಯ ಲೋಕದ ರೀತಿಯಲ್ಲಿ ನಾನು ಜೀವಿಸ್ತಾ ಇರುವಾಗ ಬರೀ ಲೋಕದ ಜನರನ್ನು, ಲೋಕದ ಲೌಕಿಕವಾದ ಒಂದು ಆಲೋಚನೆಗಳನ್ನು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಮಕ್ಕಳಿಗೆ ಒಂದು ಸ್ಟೇಟಸ್, ಅದು ಮಾತ್ರ ನಾನು ನೋಡ್ತಾ ಇದ್ದೆ. ಆದರೆ ಯಾವಾಗ ಈ ಶುಭ ಸಂದೇಶ ನನಗೆ ಸಿಕ್ಕಿತೋ ಆಗ ಒಂದೇ ಒಂದು ನನ್ನಲ್ಲಿ ದಾಹ ಉಂಟಾಯಿತು. ಏನಂದರೆ ಯೇಸುವಿಗಾಗಿ ಜೀವಿಸಬೇಕು. ಈಗ ನಾನು ಜೀವಿಸ್ತಾ ಇಲ್ಲ, ಬದಲಾಗಿ ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ. ಯೇಸು ದೊರಕಬೇಕು. ಯಾರಿಗೆಲ್ಲ ದೊರಕಬೇಕು? ಎಲ್ಲ ಜನರಿಗೂ. ಯಾಕಂದರೆ ಎಲ್ಲ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ಹೊಂದಬೇಕು, ನಿತ್ಯ ಜೀವ ಎಲ್ಲರೂ ಪಡಿಬೇಕು. ಈ ಲೋಕದಲ್ಲಿ ಏನು ಪಡೆದ್ರು ಅದು ವ್ಯರ್ಥ ಪ್ರಿಯರೇ. ಆದರೆ ಯಾವಾಗ ನಿತ್ಯ ಜೀವ, ಶಾಶ್ವತವಾದದ್ದು, ಅಮರವಾದದ್ದು, ಆ ಜೀವ ದೊರಕುವುದು ಯೇಸು ಪ್ರಭುವಿನಿಂದ ಮಾತ್ರವೇ. ಅದಕ್ಕಾಗಿ ಅವರು ಹೇಳ್ತಾರೆ, ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವುದಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಶುಭ ಸಂದೇಶ ಅಂದರೆ ಯಾರು? ಯೇಸು. ಶುಭ ಸಂದೇಶ ಅಂದರೆ ಎಲ್ರಿಗೂ ಯಾರು ಬೇಕು ಅಂದರೆ ಯೇಸು ಬೇಕು. ಇಲ್ಲಿ ನೋಡಿ, ಒಬ್ಬೊಬ್ಬರಿಗೂ ಒಂದೊಂದು ಥರದ ಕಷ್ಟ ಇದೆ. ನನಗೂ ಒಂದು ರೀತಿಯಲ್ಲಿ ಕಷ್ಟ ಇತ್ತು. ಆದರೆ ಒಂದೇ ಪರಿಹಾರ ಪ್ರಿಯರೇ, ಯೇಸು ಪ್ರಭು ಮಾತ್ರವೇ ಆ ಪರಿಹಾರವಾಗಿದ್ದಾರೆ. ಯೇಸು ಪ್ರಭು ಮಾತ್ರವೇ ಆ ಪರಿಹಾರ. ಯಾವಾಗ ಇದನ್ನು ನಾವು ವಿಶ್ವಾಸಿಸ್ತೇವಲ್ವಾ, ಖಂಡಿತವಾಗ್ಲೂ ಆ ಜೀವೋದ್ಧಾರವನ್ನು, ನಿತ್ಯ ಜೀವವನ್ನು ನಮಗೆ ಅನುಭವಿಸ್ಲಿಕ್ಕಾಗುತ್ತೆ. ಇಲ್ಲಿ ಹೇಳ್ತಾರೆ ಪ್ರಿಯರೇ, ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 16ನೇ ವಾಕ್ಯ, ನಾನು ಶುಭ ಸಂದೇಶದ ವಿಷಯದಲ್ಲಿ ನಾಚಿಕೆ ಪಡುವವನೇ ಅಲ್ಲ, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಯಹೂದ್ಯರು ಇರ್ಬೋದು, ಅನ್ಯ ಜನರು ಇರ್ಬೋದು, ಯಾರೇ ಇರ್ಬೋದು, ಅದು ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ. ವಿಶ್ವಾಸ ಇಟ್ಟರೆ ಸಾಕು. ಇಲ್ಲಿ ಒಂದೇ ಕಾರ್ಯ, ಯೇಸು ಮಾಡಿ ಮುಗಿಸಿದ ಕಾರ್ಯದಲ್ಲಿ ವಿಶ್ವಾಸ ಇಡೋದು. ಅಧರ್ಮಿಯನ್ನು, ನನ್ನನ್ನು ಪಾಪಿ ಅಂತೇಳಿ ನೋಡ್ತಾ ಇಲ್ಲ, ಯೇಸು ಕ್ರಿಸ್ತರ ರಕ್ತದ ಮುಖಾಂತರ
ದೇವರು ಪರಿಶುದ್ಧ ಮಾಡಿದ್ದಾರೆ. ವಿಶ್ವಾಸಿಸುವವರಿಗೇನು ಸಿಗುತ್ತೆ? ಪ್ರತಿಯೊಬ್ಬರಿಗೂ ಈ ಶುಭ ಸಂದೇಶ ಅಂದರೆ ಯೇಸು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ ಪ್ರಿಯರೇ. ಅದು ಏನು ಪ್ರಕಟಪಡಿಸುತ್ತೆ? ಮುಂದೆ ಇದೆ, ದೇವರು ಮಾನವನನ್ನು ಹೇಗೆ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಎಂಬುದನ್ನು ಶುಭ ಸಂದೇಶವು ಪ್ರಕಟಿಸುತ್ತದೆ. ಇಂಥ ಸಂಬಂಧವು ಆದಿಯಿಂದ ಅಂತ್ಯದವರೆಗೂ ವಿಶ್ವಾಸದಿಂದ ಮಾತ್ರ ಸಾಧ್ಯ. ಯಾರು ದೇವರೊಡನೆ ಸತ್ಸಂಬಂಧ ಹೊಂದಿರುತ್ತಾರೋ ಅವರು ವಿಶ್ವಾಸದಿಂದಲೇ ಸಜೀವವನ್ನು ಪಡೆಯುತ್ತಾರೆ ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ. ನೋಡಿ ಪ್ರಿಯರೇ, ದೇವರಲ್ಲಿ ಸಂಬಂಧ ಇಡಬೇಕಾದ್ರೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟರೆ ಸಾಕು. ನಿಜವಾಗ್ಲೂ ಪ್ರಿಯರೇ, ನಾನು ಹೃದಯ ತೆರೆದುಕೊಟ್ಟೆ ಈ ಶುಭ ಸಂದೇಶಕ್ಕಾಗಿ, ವಿಶ್ವಾಸ ಇಟ್ಟೆ ಅಷ್ಟೇ. ಆಗ ನನಗಾದ ಅನುಭವ ನಿಜವಾಗ್ಲೂ ಆ ಪರಿಶುದ್ಧತೆಯ ಅನುಭವ, ಪ್ರೀತಿಯ ಅನುಭವ. ಎಲ್ಲಿ ನಾನು ಗೊಂದಲದಲ್ಲಿ ಒಳಗಾಗಿದ್ದೆ, ಎಲ್ಲಿ ನೋವಿತ್ತು, ಅದೆಲ್ಲವೂ ಕೂಡ ಯೇಸುವಿನ ಪ್ರೀತಿಯಿಂದ ಆ ನೋವನ್ನು, ಭೀತಿ, ಆತಂಕ ಎಲ್ಲವೂ ಕೂಡ ನನ್ನಿಂದ ದೇವರು ತೆಗೆದುಹಾಕಿದ್ರು. ಯಾಕಂದರೆ ಈಗ ನಾನು ಜೀವಿಸ್ತಾ ಇಲ್ಲ, ಅಂದರೆ ನನ್ನ ಮರಣ ಅಲ್ಲಿ ಆಗಿದೆ. ಬದಲಾಗಿ ಯೇಸು ನನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಇದು ನನ್ನ ಮಾತ್ರ ಸಾಧ್ಯನಾ? ಈಗ ನೀವು ಯೋಚಿಸ್ಬೋದು, ಇವಳಿಗಾಗುತ್ತೆ ಯಾಕಂದರೆ ದೇವರು ಆರಿಸಿದ್ದಾರೆ. ಇಲ್ಲ ಪ್ರಿಯರೇ, ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಶುಭ ಸಂದೇಶ ಯಾರೆಲ್ಲ ಆಲಿಸ್ತಾರೋ ಅವರಿಗೆಲ್ರಿಗೂ ಕರೆ ಇದೆ. ಇದರಲ್ಲಿ ವಿಶ್ವಾಸ ಇಡಲಿಕ್ಕೆ ಸ್ವಾತಂತ್ರ್ಯ ಕೂಡ ದೇವರು ಕೊಟ್ಟಿದ್ದಾರೆ. ಯಾವಾಗ ನಾವು ಅದನ್ನು ಆಯ್ಕೆ ಮಾಡ್ತೇವಲ್ವ, ಆ ವಿಶ್ವಾಸವಿಟ್ಟು ಅದನ್ನು ಆಯ್ಕೆ ಮಾಡ್ತೇವೆ, ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಏಸು ಅಂತೇಳಿ ನಾವು ಆಯ್ಕೆ ಮಾಡ್ತೇವಲ್ವ. ಮೊದಲು ಏನು ಆಯ್ಕೆ ಮಾಡ್ತಾ ಇದ್ದೆ ಅಂದರೆ, ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಗಂಡ, ಅದು ಆಯ್ಕೆ ಆಗ್ತಿತ್ತು ಶುಭ ಸಂದೇಶ ಆಲಿಸುವ ಮುಂಚೆ. ಆದರೆ ಯಾವಾಗ ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟನೋ ಆಗ ಆಯ್ಕೆ ಒಬ್ಬರೇ, ಯೇಸು ಮಾತ್ರ, ಯೇಸುವಿನ ವಚನಗಳು ಮಾತ್ರ. ಹಾಗೆ ಆಯ್ಕೆ ಮಾಡುವಾಗ ಖಂಡಿತವಾಗ್ಲೂ ಪ್ರಿಯರೇ ನಮಗೆಲ್ಲರಿಗೂ ಸಾಕ್ಷಿ ಆಗಲಿಕ್ಕಾಗುತ್ತೆ. ನಾವೆಲ್ಲೆಲ್ಲಿದ್ದೇವೋ ಅಲ್ಲಿ ನಮಗೆ ಸಾಕ್ಷಿ ಆಗಲಿಕ್ಕಾಗುತ್ತೆ ಪ್ರಿಯರೇ. ಈಗ ನನ್ನ ಕೆಲಸ ಇಲ್ವಾ? ಈಗ ಒಂದು ಜವಾಬ್ದಾರಿ ಇಲ್ವಾ? ಖಂಡಿತವಾಗ್ಲೂ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ನನಗೂ ಕೂಡ ಕೆಲಸ ಕಾರ್ಯಗಳಿದೆ, ದೇವರು ಕೊಟ್ಟಿದ್ದಾರೆ. ಅದನ್ನು ಪ್ರಾಮಾಣಿಕವಾಗಿ ಮಾಡಲಿಕ್ಕೂ ಆಗ್ತಾಯಿದೆ. ಮೊದಲು ಅಪ್ರಾಮಾಣಿಕಳಾಗಿ ಮಾಡ್ತಾಯಿದ್ದೆ, ಗೊಣಗುಟ್ಟಿ ಮಾಡ್ತಾಯಿದ್ದೆ. ಯಾಕೆ ದೇವರೇ ನನಗೆ ಈ ಕುಟುಂಬ, ಯಾಕೆ ದೇವರೇ ಈ ನನಗೆ ಪರಿಸ್ಥಿತಿ, ಯಾಕೆ ದೇವರೇ ಈ ಒಂದು ಕಷ್ಟ ಸಂಕಟಗಳು ಅಂತೇಳಿ ಗೊಣಗುಡ್ತಾ ಮಾಡ್ತಾ ಇದ್ದವಳು ಈಗ ಯೇಸು ಕ್ರಿಸ್ತರ ಕೃಪೆಯಿಂದ ಆ ಪರಿಶುದ್ಧಾತ್ಮರ ಮುಖಾಂತರ ಅದನ್ನು ಜವಾಬ್ದಾರಿಯುತವಾಗಿ ನಮ್ಮ ಮಾಡಲಿಕ್ಕಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಶುಭ ಸಂದೇಶವನ್ನು ಸಾರಲಿಕ್ಕೂ ಆಗ್ತಾಯಿದೆ. ಮನೆಯಲ್ಲೂ ಹೊರಗಡೆ ಊರುಗಳಲ್ಲಿ ನನ್ನನ್ನು ದೇವರು ಉಪಯೋಗಿಸ್ತಾ ಇದ್ದಾರೆ. ಹೇಗಿದು ಸಾಧ್ಯ? ನನ್ನಿಂದ ಇದು ಸಾಧ್ಯ ಇಲ್ಲ. ಯಾಕಂದರೆ ಒಂದು ದಿನ ಕೂಡ ನಾನು ಮನೆಯಿಂದ ಹೊರಗಡೆ ಒಬ್ಬಳು ಹೋದವಳಲ್ಲ. ಅಷ್ಟು ಭಯ ನನಗಿದೆ. ಮೈಕ್ ಹಿಡ್ದವಳಲ್ಲ. ನಾನು ಹೇಳ್ತಾ ಇಲ್ಲ ಮೈಕ್ ಹಿಡಿಲಿಕ್ಕೆ ಶುಭ ಸಂದೇಶ ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ಬದಲಾಗಿ ಏನೂ ಗೊತ್ತಿಲ್ಲ, ಆದರೆ ದೇವರು ಉಪಯೋಗಿಸ್ತಾ ಇದ್ದಾರಾದರೆ ಅದು ಹೇಗೆ ಸಾಧ್ಯ ಆಯ್ತಂದರೆ ಶುಭ ಸಂದೇಶದ ಮುಖಾಂತರ ಮಾತ್ರ. ಅದು ನನಗೆ ಅಮೂಲ್ಯವಾಯಿತು, ಅದು ನನಗೆ ಮುತ್ತು ರತ್ನಗಳಿಗಿಂತಲೂ ಅಮೂಲ್ಯವಾಯಿತು. ಈ ವಚನಗಳು ಸಾವಿರಾರು ಬೆಳ್ಳಿ ನಾಣ್ಯಕ್ಕಿಂತಲೂ, ಚಿನ್ನದ ನಾಣ್ಯಕ್ಕಿಂತಲೂ ಅದು ಅಮೂಲ್ಯವಾದದ್ದು ಅಂತೇಳಿ ನನಗೆ ಗ್ರಹಿಸ್ಲಿಕ್ಕಾಯಿತು. ಇದನ್ನು ಯಾವಾಗ ನಾನು ನನ್ನ ದೇವರ ಪ್ರೀತಿಯ ಮಾತುಗಳು ಅಂತೇಳಿ ನಾನು ಓದಲಿಕ್ಕೆ ಪ್ರಾರಂಭಿಸಿದೆ, ಇದನ್ನು ಸ್ವೀಕರಿಸಲಿಕ್ಕೆ ಪ್ರಾರಂಭಿಸಿದೆ, ಆಗ ಮಾತ್ರವೇ ನನಗೆ ಇದುವರೆಗೂ ನನಗೆ ಸ್ಥಿರವಾಗಿ ನಿಲ್ಲಿಕ್ಕಾಗ್ತಾ ಇದೆ. ಇದೆಷ್ಟು ದಿನ ಬೇಕು? ಪ್ರತಿದಿನ ಬೇಕು, ಪ್ರತಿದಿನ ಬೇಕು ಪ್ರಿಯರೇ. ಈಗ ನೀವು ಯೋಚಿಸಬೇಡ, ನಾವು ಹೆಂಗಸರು ನಮಗೇನು ಮಾಡಲಿಕ್ಕಾಗೋದಿಲ್ಲ. ಆಗುತ್ತೆ ಪ್ರಿಯರೇ, ನಿಮ್ಮಿಂದ ಸಾಧ್ಯ ಇಲ್ಲ. ವಾಕ್ಯ ಹೇಳುತ್ತೆ, ಯೋವಾನರ ಶುಭ ಸಂದೇಶ 6ನೇ ಅಧ್ಯಾಯ 63ನೇ ವಾಕ್ಯ ಇದೆ. ಯೋವಾನ 6:63 ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ. ನೋಡಿ, ಜೀವವನ್ನು ಕೊಡೋದು ದೇವರ ಆತ್ಮವೇ. ಮುಂದೆ ಹೇಳುತ್ತೆ, ನರಮಾಂಸದಿಂದ ಏನೂ ಆಗದು. ನೋಡಿ, ನಿಮ್ಮ ಮಾಂಸದಿಂದ, ಈ ಶರೀರದಿಂದ ಏನೂ ಆಗೋದಿಲ್ಲ. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ,
ದೇವರ ಆತ್ಮವನ್ನು ತರುತ್ತವೆ. ಅಂದರೆ ಯಾವಾಗಲೆಲ್ಲ ಶುಭ ಸಂದೇಶವನ್ನು ನೀವು ಆಲಿಸ್ತೀರೋ ನೀವು ಪಡೆಯುವುದೇನೆಂದರೆ ಆ ಆತ್ಮರ ಶಕ್ತಿ. ಆತ್ಮರನ್ನು ಪಡೀಲಿಕ್ಕಾಗುತ್ತೆ. ಆತ್ಮರ ಶಕ್ತಿ ಏನು ಮಾಡುತ್ತಂದರೆ ನಿಮ್ಮ ಶರೀರವನ್ನು ಅವರು ಉಪಯೋಗಿಸ್ತಾರೆ. ನೀವಾಗಿ ಏನು ಮಾಡಲಿಕ್ಕಾಗೋದಿಲ್ಲ, ನಾನಾಗಿ ಏನು ಮಾಡಲಿಕ್ಕಾಗೋದಿಲ್ಲ, ನರಮಾಂಸದಿಂದ ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಜೀವವನ್ನು ಕೊಡುವಂಥದ್ದು ದೇವರ ಆತ್ಮರೇ ಆಗಿದ್ದಾರೆ. ಆ ಆತ್ಮರು ಯಾವಾಗ ನಿಮ್ಮ ಒಳಗೆ ಬರ್ತಾರೋ ಆಗ ಮಾತ್ರವೇ ನಮಗೆ ಯೇಸುವಿಗಾಗಿ ನಿಲ್ಲಬೇಕು, ಯೇಸುವಿಗಾಗಿ ಜೀವಿಸಬೇಕು. ಯೇಸುವೇ ರಕ್ಷಕ, ಯೇಸುವೇ ಪ್ರಭು, ಯೇಸುವಿನ ನಾಮದಿಂದ ಅಲ್ಲದೆ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಇಲ್ಲ. ಇದು ನಮಗೆ ಅರಿವಾಗುತ್ತೆ ಪ್ರಿಯರೇ. ಯಾರು ಹೇಳ್ಕೊಡ್ಬೇಕಂತ ಇಲ್ಲ, ಬದಲಾಗಿ ಶುಭ ಸಂದೇಶವೇ ನಮಗೆ ಅದನ್ನು ತಿಳಿಸಿಕೊಡುತ್ತೆ. ಶುಭ ಸಂದೇಶವೇ, ಯೇಸುವಿನ ಕುರಿತಾದ ಸಂದೇಶವೇ ನಮಗೆ ಅದರ ಅರಿವನ್ನು ಮೂಡಿಸುತ್ತದೆ. ಮಾತ್ರ ಅಲ್ಲ, ಶಕ್ತಿ ಕೂಡ ಕೊಡುತ್ತೆ, ಪ್ರೇರಣೆ ಕೂಡ ಕೊಡುತ್ತೆ, ಬಲಪಡಿಸ್ತದೆ. ಅವರಿಗಾಗಿ ನಾವು ಜೀವಿಸಬೇಕೆಂಬ ದಾಹವನ್ನು ಕೂಡ ಅದು ಹುಟ್ಟಿಸ್ತದೆ ಪ್ರಿಯರೇ. ಅದಕ್ಕಾಗಿ ಯೇಸು ದುಡಿದಿದ್ದಾರೆ. ಯೇಸು ಏನು ಮಾಡಿದ್ದಾರೆ? ಅದಕ್ಕಾಗಿ ದುಡ್ದಿದ್ದಾರೆ. ನಾವು ದುಡ್ದು ಏನು ಕೊಡಲಿಕ್ಕಿಲ್ಲ. ಆ ನೀತಿಯ ನಿಲುವಂಗೆ ಅಂದರೆ ನೋಡಿ, ನನಗೂ ಗೊತ್ತಿರಲಿಲ್ಲ ಪಾಪದ ಮುಖಾಂತರ ನಾವು ಬೆತ್ತಲೆ ಆಗಿದ್ದೇವೆ ಅಂತೇಳಿ ಗೊತ್ತಿರಲಿಲ್ಲ. ಆದರೆ ಆದಾಮ ಅದನ್ನು ಕಳೆದುಕೊಂಡ. ಆದಾಮ ಆ ವಸ್ತ್ರವನ್ನು ಕಳೆದುಕೊಂಡ, ನೀತಿಯ ನಿಲುವಂಗಿಯನ್ನು ಕಳೆದುಕೊಂಡ. ಆದರೆ ಯಾವಾಗ ಯೇಸು ಕ್ರಿಸ್ತರು ನಗ್ನರಾದರೋ ಆಗ ಯೇಸು ಕ್ರಿಸ್ತರ ಮುಖಾಂತರ ನನಗೆ ವಿಶ್ವಾಸದ ಮುಖಾಂತರ ಆ ನೀತಿಯ ನಿಲುವಂಗಿ ನನಗೆ ಸಿಕ್ಕಿದೆ. ಅಂದರೆ ದೇವರ ಮುಂದೆ ನಿಲ್ಲುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ಪ್ರಿಯರೇ. ಇದು ಆತನು ಕೊಟ್ಟಂಥ ಕರುಣೆ, ಕೃಪೆ ಮಾತ್ರವೇ ಆಗಿದೆ. ಆತನು ಕೊಟ್ಟ ಆ ಪ್ರೀತಿಯ ಒಂದು ಉಡುಗೊರೆ ಆಗಿದೆ. ಯಾಕಂದರೆ ಆದಾಮ ಮತ್ತು ಅವ್ವ ಏನು ಮಾಡಿತು? ಆದಾಮ ಮತ್ತು ಹವ್ವ ಪಾಪ ಮಾಡಿ ಆದ ನಂತರ ಎಲೆಗಳನ್ನು ಸುತ್ತಿಕೊಂಡ್ರು. ಎಲೆಗಳು 2 ದಿನ ಅದಾದ ನಂತರ ಉದುರಿ ಹೋಗುತ್ತೆ. ಅದೇ ರೀತಿಯಲ್ಲಿ ನಾವು ಕೂಡ ಏನೆಲ್ಲ ಮಾಡ್ತೇವೋ ಎಲೆಗಳನ್ನು ಸುತ್ತಾ ಇದ್ದೇವೆ. ಆದರೆ ನಮ್ಮಿಂದ ದೇವರ ಮುಂದೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಅವರು ಪರಿಶುದ್ಧರು, ಅವರು ಪವಿತ್ರರು. ಅವರ ಮುಂದೆ ನಿಲ್ಲಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಯಾವಾಗ ದೇವರೇ ಸ್ವತಃ ತನ್ನ ಮಗನ ಅಂದರೆ ಕುರಿಮರಿಯಾದಂಥ ಯೇಸುವಿನ ಆ ಹೊದಿಕೆಯನ್ನು, ನೀತಿಯ ನಿಲುವಂಗಿಯನ್ನು ನಮ್ಮ ಮೇಲೆ ತೊಡಿಸ್ತಾರೋ ಆಗ ಮಾತ್ರವೇ ನಮಗೆ ಯೇಸುವಿನ ಮುಂದೆ, ದೇವರ ಮುಂದೆ ನಿಲ್ಲಲು ಸಾಧ್ಯ. ಇಂಥ ಕೃಪೆ ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ಇದೊಂದು ಸೌಭಾಗ್ಯವಾಗಿದೆ. ಈ ಪ್ರೀತಿಯನ್ನು ನಮಗೆ ವರ್ಣಿಸ್ಲಿಕ್ಕೆ ಆಗುವುದಿಲ್ಲ. ಈ ಬಾಯ ಮಾತು ಸಾಕಾಗುವುದಿಲ್ಲ. ಈ ಪ್ರೀತಿ ಎಷ್ಟು ವರ್ಣಿಸಿದರೂ ಕೂಡ ಸಾಕಾಗದಂಥ ಪ್ರೀತಿ ಪ್ರಿಯರೇ. ಯಾಕಂದರೆ ವಾಕ್ಯವನ್ನು ಕಳುಹಿಸಿ ಅವರು ನಮ್ಮನ್ನು ಸ್ಪರ್ಶಿಸಿದ್ದಾರೆ. ವಾಕ್ಯದ ಮುಖಾಂತರ ಈಗಲೂ ಕೂಡ ಮಾತನಾಡಲು ಬಯಸ್ತಾ ಇದ್ದಾರೆ. ಅವರು ವಚನಗಳ ಮುಖಾಂತರ ನಮ್ಮೊಂದಿಗೆ ಇದ್ದು ನಮ್ಮನ್ನು ಅವರು ಬಲಪಡಿಸುವವರಾಗಿದ್ದಾರೆ ಪ್ರಿಯರೇ. ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಯೇಸುವಿನಂತೆ ಪ್ರೀತಿಸುವವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರಿಲ್ಲ. ಅವರ ಹಾಗೆ ಜೀವ ಕೊಟ್ಟವರು ಒಬ್ಬರೂ ಇಲ್ಲ. ಯೇಸುವೆ, ನೀನೇ ನನ್ನ ಜೀವವು. ಯೇಸುವೆ, ನೀವೇ ನನ್ನ ಪ್ರಾಣವು. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ ಯೇಸು ಆಗಿದ್ದಾರೆ ಪ್ರಿಯರೇ. ವಾಕ್ಯವನ್ನು ಕಳುಹಿಸಿ ನನ್ನನ್ನು ಸ್ಮರ್ಶಿಸಿದ್ದಾರೆ. ಶುಭ ಸಂದೇಶದ ಮುಖಾಂತರ ನನ್ನನ್ನು ರಕ್ಷಿಸಿದ್ದಾರೆ. ನನ್ನ ಏಕೈಕ ರಕ್ಷಕನಾದ ಯೇಸುವಿಗೆ ಧನ್ಯವಾದವನ್ನು ನಾವು ಸಲ್ಲಿಸೋಣ.